ಏನೋ ಇದು ಗಲಗಲ ಅಂತಿದ್ ಶೆಡ್ಡು ಕಳೆನೇ ಇಲ್ದಂಗಿದೆ. ಯಾರಿಗಾದ್ರೂ ಏನಾದ್ರೂ ಆಗಿದ್ಯಾ? ಏನೋ ಬಿಗಿಲು, ಜೀವನದಲ್ಲಿ ಸೋಲು ಗೆಲುವು ಸಹಜ ಕಣ. ಎಲ್ಲ ಫುಲ್ ಕೊಡ. ತುಂಬಾ ವರ್ಷ ಆದ್ಮೇಲೆ ಗೆದ್ದಿದೀವಲ್ಲ, ಕೊಂಡಾಡೋದ್ ಬೇಡ್ವಾ? ಆದ್ರೆ ನೀನ್ ಕೊಂಡಾಡಕ್ಕಾಗಲ್ಲ ಕಣ, ಯಾಕಂದ್ರೆ ನೀನ್ ಸೋತ್ಬಿಟ್ಟೆ. ನೋಡ, ಬೇರೆ ಶೆಡ್ಡಲ್ಲೇ ಕುಡಿಬಾರ್ದು ಅಂತ ತತ್ವ ಮಾತಾಡ್ದವನು ಇವತ್ತು ಅವನ್ ಶೆಡ್ಡಲ್ಲೇ ಬಂದ್ ಕುಡಿಯುವಂತ ಪರಿಸ್ಥಿತಿ ಬಂದಿದೆ. ನೋಡ್ದ್ಯಾ? ಇದನ್ನೇ ವಿಧಿ ಅಂತ ಅನ್ನೋದು. ದೇವ್ರಿದ್ದಾನೆ ಮಗ, ದೇವ್ರಿದ್ದಾನೆ, ಎಲ್ಲದನ್ನು ನೋಡ್ಕೋತಾನೇ ಇದ್ದಾನೆ. ಸಾರಾಯ್ ತಗೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಅನ್ಕೋಬೇಡ ನಮ್ಮನ್ನ. ಸುಮ್ನೆ ಏನೇನೋ ಮಾತಾಡ್ಬೇಡ. ನಾನಂತದ್ದೇನು ಹೇಳದ್ನಪ್ಪ? ಶಿವ ಶಿವ, ನಾವು ನೋಡಿದ್ವಲ್ಲ. ಡೈ ಸುಮ್ನೆ ಮಾತಾಡ್ದೆ ಹೋಗೋ. ಏನು ಬಿಗಿಲು, ಯಾವಾಗ ನೋಡಿದ್ರು ನನ್ನ ಶತ್ರು ತರನೇ ನೋಡ್ಕೋತೀಯಲ್ಲ. ನಾನು ಯಾವಾಗ್ಲೂ ನಿನಗೆ ಒಳ್ಳೇದೇ ಬಯಸ್ತೀನಿ ಕಣ. ನಿಂಗೊಂದು ವಿಷಯ ಹೇಳ್ತೀನಿ, ನಾನು ಹಲಸಿನ ಹಣ್ಣಿನ ತರ ನೋಡೋದಕ್ಕೆ ಹೊರಟಾಗಿರ್ತೀನಿ, ಆದ್ರೂ ಒಳಗಡೆ ತುಂಬಾ ಸ್ವೀಟ್. ಆಮೇಲೆ ಮಾತಾಡೋಣ ಹೋಗು. ನೀನ್ ತುಂಬಾ ಮುಗ್ಧ ಬಿಗಿಲು. ನನ್ನ ಯಾವಾಗ ನೋಡಿದ್ರು ವಿಲನ್ ತರನೇ ನೋಡ್ತೀಯ, ಅವ್ನು ಒಳ್ಳೆನ್ ತರ ನೋಡ್ತೀಯ. ಅವ್ನ್ ಏನ್ ಮಾಡ್ದ ಗೊತ್ತಾ? ನಿನಗ್ ಗೊತ್ತಾಗಿರೋ ಹುಡುಗಿನ ಕರ್ಕೊಂಡೋಗಿ ಹಾವಿಗೆ ಹಾಲು ಕುಡಿಸ್ತಾ ಇದೀಯ. ಚಂದ್ರು, ಬಿಗಿಲು, ರಾಣಿ ನಿನ್ನ ಅಕ್ಕನ ಮಗಳು ಅಂತ ನನ್ ನಿಜ ಗೊತ್ತಿರ್ಲಿಲ್ಲ. ಏನೋ ಗೊತ್ತಿಲ್ಲ ನಿನ್ಗೆ? ನಾನೇ ಅಲ್ವೇನೋ ನಿನ್ನ ಬಿರಿಯಾನಿ ಅಂಗಡಿ ಮೊದಲು ಕರ್ಕೊಂಡು ಹೋಗಿದ್ದು. ಏನ್ ಹೇಳ್ತಾ ಇದ್ಯಾ? ನೀನೇ ತಾನೇ ಮದ್ವೆ ಮಾಡ್ಕೊಳ್ಳಲ್ಲ ಅಂದಿದ್ದು, ಮತ್ತಿನ್ನೇನ್ ಅಕ್ಕನ ಮಗಳು? ಅದಕ್ಕೆ ಅಂತ ನೀನ್ ಓಡಾಡಿಸ್ತೀಯಾ? ಅವಳು ನಮ್ಮನೆ ಹುಡುಗಿನೋ? ಅಯ್ಯ, ಊರಿಗೆ ಒಂದ್ ಅಡ್ವೈಸು, ನಿಮ್ಮ ಅಕ್ಕನ ಮಗ್ಳಿಗೆ ಒಂದ್ ಅಡ್ವೈಸು. ನನ್ನ ಮಗನೇ. ನಡಿ ಅವ್ರಿಗೆ. ನೀನು ಒಬ್ಬ ಅಪ್ಪನ್ಗೆ ಹುಡ್ದವನೇ ಆಗಿದ್ರೆ ಇನ್ಮೇಲೆ ಶೆಡ್ ಕಡೆ ತಲೆ ಹಾಕಿ ಬಲಕ್ಬೇಡ ನೀನು. ಏನಾಯ್ತಕ್ಕ? ಚಂದ್ರು, ಆಯ್ತು, ಪೂಜೆ ಮುಗ್ದಾಗಿದೆ, ಆದ್ರೆ ಕಾಸು ಬರ್ಲಿಲ್ಲ. ಇದಕ್ಕೂ ಮೇಲೆ ಟೈಮ್ ಕೊಡಕ್ಕಾಗೋದಿಲ್ಲ. ಲಕ್ಷ್ಮೀ, ಸೀನ್ ಮಾಡಬೇಡ ತಮ್ಮ, ದುಡ್ಡು ಕೊಡು, ಆಟೋ ಎತ್ಕೊಂಡು ಹೋಗು. ಏನೋ ಚಂದ್ರು, ನೋಡ್ದ್ಯಾ? ತುಂಬಾ ಫೀಲಿಂಗ್ಸ್ ಅಲ್ಲಿ ಇದ್ಯಾ? ಪಾಪ ಅವನೇ ಬಿಗ್ಲ ಹತ್ರ ಮಾತು ಕೊಟ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದಾನೆ. ನೀನ್ ಏನಕ್ಕೆ ಅವನ ರೇಗಿಸ್ತಿದ್ಯಾ? ಲಕ್ಷ್ಮಿನೇ ಹೋಯ್ತು. ಲಕ್ಷ್ಮಿನ ವಾಪಸ್ ತಗೊಂಡ್ಬರ್ಬೇಕಂದ್ರೆ 15,000 ಬೇಕು. ಅದಕ್ಕೇನಾದ್ರೂ ಐಡಿಯಾ ಕೊಡು. ನಮ್ ಕಸಬ್ನೆ ಕಲ್ತ್ಕೊಂಡ್ಬಿಡು, 2 ವರ್ಷದಲ್ಲಿ ಟಕ್ ಟಕ್ ಅಂತ ಎತ್ಕೋಬಹುದು ಕಾಸ್ನ. ಅಯ್ಯೋ, ಸಂಪಾದನೆ ಮಾಡೋ ಮುಖ ನೋಡು. ಚಂದ್ರು, ದುಡ್ಡು ಸಂಪಾದನೆ ಮಾಡೋದು ಅಷ್ಟೊಂದು ಕಷ್ಟನಾ? ನಮ್ಮ ಹತ್ರ 100 ಐಡಿಯಾಗಳಿದೆ. ಬಣ್ಣ ಕೂತ್ಕೋಣ. ಕೆಲಸ ಹೆಂಗ್ ನಡೀತಾ ಇದೆಯೋ? ನಮ್ಮ ಅಂಗಡಿಗೆ ಏನ್ ಕಮ್ಮಿ ಅಣ್ಣ, ಕೂದ್ಲಿರೋವರೆಗೂ ಇರುತ್ತೆ. ನಮ್ ಚಂದ್ರುದೇ ಕಣಣ್ಣ ಪಾಪ. ಆ ಶೇಟು ಇದ್ನಲ್ಲ, ಅವ್ನ್ ಗಾಡಿ ಎತ್ಕೊಂಡೋದ್ನಂತೆ. ಮನಸ್ಸಾಕ್ಷಿನೇ ಇಲ್ಲ ಅಣ್ಣ, ಪಾಪ ಅಣ್ಣ ಚಂದ್ರು. ಏನೋ ಮನಸ್ಸಾಕ್ಷಿ ಇಲ್ಲ, ಸೇಟಿವನ್ ದಡ್ಡನ. ನಮ್ ಕೆಲ್ಸ ನಾವು ಸರಿಯಾಗಿ ಮಾಡಿದ್ರೆ ಅವನ್ ಯಾಕೋ ಗಾಡಿ ತಗೊಂಡೋಗ್ತಾನೆ? ನನಗೆ ಯಾವನ್ ಅಡ್ವೈಸು ಬೇಕಾಗಿಲ್ಲ. ಬಾರೋ ಸಪ್ಲೈ. ಬರ್ತೀನಿ ಬಿಗಿಲು. ಐಡಿಯಾ ನಂಬರ್ 1, ಬ್ಲ್ಯಾಕ್ ಟಿಕೆಟ್. 50 60 50 60 50 60 50 60 50 60 50 60 50 60 50 60 ಎಷ್ಟ? 50 60 50 60 50 60 ಹೋಗ್ತಾರೆ 50 60 50 60 50 60 50 60 50 60 50 60 50 60 50 ನೀನು ಬಾರಪ್ಪ. ಏಯ್, ಏನ್ ಯಾರಾಗ ಹೊಸಬ್ನಾ? ನಾನೇ ಬ್ಲ್ಯಾಕ್ ಟಿಕೆಟ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ತಗೊಂಡಿದ್ದೀನಿ. ನೀನ್ ಯಾರೋ? ಇದಕ್ಕೂ ಕಾಂಟ್ರಾಕ್ಟಾ? ಏಯ್, ಇನ್ನೊಂದ್ಸತಿ ಕಾಣಿಸಿದ್ರೆ ಮೂತಿ ಮೇಲೆ ಆಸಿಡ್ ಹಾಕ್ತೀನಿ. ಇಲ್ಲಿ ಬ್ಲ್ಯಾಕ್ ಅಲ್ಲಿ ಮಾರೋಣ. ಲೇ, ಇವ್ರ ಕೌಂಟರ್ ಎಲ್ಲ ಬ್ಲ್ಯಾಕ್ ಮಾಡ್ತಾರೆ. ಬಾರೋ. ಇಲ್ಲಿ ಏನು ಐಡಿಯಾ? ಐಡಿಯಾ ನಂಬರ್ 508. ಈಗ ನೋಡು, ಫಾಲೋ ಮೀ. ಲೇ ವಿದೇಶಿಗಳ, ಯು ಲೈಕ್ ಇಂಡಿಯಾ? ಮಸಾಲಾ ಸಿಗರೇಟ್? No, it's okay. No problem. Bloody beggars, bro. ಬೋರ್ಡಿನ ಇವತ್ತು. ಹಲೋ, ಬಿಡಿ ಸೇತೀರಾ?
ನಾನು ಅವತ್ತೇ ಹೇಳಿದ್ನಲ್ವಾ ನಿನಗಿನ್ಮೇಲೆ ಕೆಲಸ ಕಲಿಯಕ್ಕಾಗಲ್ಲ. ಛೀ ನಿನಗ್ಯಾರೋ ಸಪ್ಲೈಯರ್ ಅಂತ ಹೆಸರಿಟ್ಟಿದ್ದು? ಐಡಿಯಾ ನಂಬರ್ 876. ಚಂದ್ರು ನೀನ್ ಕಾರ್ ಓಡ್ಸಕ್ ಬರುತ್ತಲ್ಲ? ಹಾ, ಎಲ್ಲ ಆಟೋ ತರಾನೆ. ಒಬ್ಬ ಸೆಟ್ ನಮ್ ಗಾಡಿ ಎತ್ಕೊಂಡ, ನಾವ್ ಇನ್ನೊಬ್ಬಂದ್ ಎತ್ಕೊಳ್ಳೋಣ. ಹೇ, ಲಕ್ಷ್ಮಿ ಕಲರ್ ಬೇರೆ ಇದೆ ಕಣೋ. ಆಂಬುಲೆನ್ಸ್ ಆಂಬುಲೆನ್ಸ್, ಓಡೋ 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 ಓಡೋ. ಒಂದ್ ಐಡಿಯಾ ಆದ್ರೂ ಸರಿಯಾಗಿ ಕೊಡ್ತೀಯಾ? ಐಡಿಯಾ ಎಲ್ಲ ಒಳ್ಳೆ ಐಡಿಯಾನೇ, ನಿಂದೆ ದರಿದ್ರ ಕಾಲು. ನಿನ್ ಜೊತೆ ಸೇರಿದ್ಮೇಲೆ ಹೀಗಾಗಿದ್ದು. ಹೇಯ್, ನಿಮ್ಮ ಅಕ್ಕ ಎಲ್ಲ ಪಕ್ಕದಲ್ಲಿ ಅಂಗಡಿಗೆ ಹೋಗಿದ್ದಾರೆ. ಸರಿ ಹೋಗು. ಹೇಗಿದ್ಯಾ ರಾಣಿ? ನಿನ್ನ ನೋಡಿ ತುಂಬಾ ದಿವಸ ಆಯ್ತು. ಯಾಕೆ? ಒಬ್ಬ ಡಾಕ್ಟರ್ ಇದ್ನಂತೆ, ಅವನು ಊರಿಗೆ ಎಲ್ಲ ಔಷಧಿ ಕೊಡ್ತಿದ್ನಂತೆ. ಅವನು ಹುಷಾರ್ ತಪ್ಪಿದ್ರೆ ಮಾತ್ರೆ ತಗೋತಿದ್ನಂತೆ, ಯಾಕಂದ್ರೆ ನೋವ್ತಿತ್ತಲ್ಲ. ಹಾಗೆ ಸ್ವಲ್ಪ ಜನ ಊರಿಗೆ ಎಲ್ಲ ಅಡ್ವೈಸ್ ಮಾಡ್ತಾರೆ, ಅವ್ರಿಗೆ ಮಾತ್ರ ಅಡ್ಜಸ್ಟ್ ಮಾಡ್ಕೋತಾರೆ. ಲೇ ಸುಮ್ನೆ ಬಾರಲ್ಲ, ನಾನು ಹುಡುಗಿ ಸಖತ್ತಾಗಿದ್ದಾಳೆ ಅಂತ ಸುಮ್ನಿದೀನಿ ಅಷ್ಟೇ. ತಗೋ ಅಕ್ಕ ಸಾಕು ಅಕ್ಕ. ತಿನ್ನು ಇನ್ನು ಎಷ್ಟ್ ದಿನ ಅಂತ ಪುಕ್ಷಟೆ ತಿಂತಿರ್ತೀಯ? ಅಕ್ಕ ತಮಾಷೆ ಮಾಡ್ಬೇಡ, ನಾನು ಟ್ರೈ ಮಾಡ್ತೇನೆ ತಿಂತಾನೆ. ಈ ಕತೆ ಎಲ್ಲ ಬೇಡ. ಕೈಗ್ ದುಡ್ಡು ಕೊಟ್ಟಿದ್ಯಾ? ನಾನ್ ಹೇಳೋದನ್ ಕೇಳು. ಅಯ್ಯಂಗಾರ್ ಆಟೋ ಡ್ರೈವರ್ ಊರಿಗೆ ಹೋಗಿದ್ದಾನೆ. 10 ದಿನಕ್ಕೆ ಡ್ರೈವರ್ ಬೇಕಂತ. ಅಯ್ಯ, ಪ್ರೈವೇಟ್ ಆಟೋನಾ? ಫೀಲ್ಡ್ ಅಲ್ಲಿ ಹೆಸರು ಕೆಟ್ಟೋಗುತ್ತಕ್ಕ. ನಿನ್ ಹೆಸರು ಹೇಳ್ಕೊಂಡು ಒಂದು ಟೀ ಕುಡಿಯಕ್ಕಾಗತ್ತಾ? ದೊಡ್ಡದಾಗ್ ಹೆಸರು ಹಾಳಾಗತ್ತಂತೆ. ಹೆಸರು ಒಂದ್ ದಿನಕ್ಕೆ 250 ರೂಪಾಯಿ ಸಂಬಳ ಅಂತೆ. ದಿನಕ್ಕೆ 250 ರೂಪಾಯಿ ಸಂಬಳ. 9 ಗಂಟೆಯಿಂದ 2 ಗಂಟೆವರೆಗೂ ಇರಲೇಬೇಕು. ಬೆಳಗ್ಗೆ ಬಂದಿದ ತಕ್ಷಣ ಗಾಡಿನ ಪಳ ಅಂತ ತೊಳಿಬೇಕು. ಲೇಟ್ ಆಗಿ ಬರಬಾರ್ದು, ಬೇಗ ಹೋಗ್ಬೇಕು ಅಂತ ಹಠ ಮಾಡಬಾರ್ದು. ಟೀ ಕಾಫಿ ಕುಡಿಬೇಕು ಅಂತ ಹೊರಗಡೆ ಹೋಗ್ಬಾರ್ದು. ಗಾಡಿಲಿ ಕುತ್ಕೊಂಡು ಬೀಡಿ ಸಿಗರೇಟ್ ಕುಡಿಯಂಗಿಲ್ಲ. ಮೀನ್ ತಿಂದ್ಬಿಟ್ಟು ಗಾಡಿಲೆಲ್ಲ ಕೂರಬಾರ್ದು. ಮತ್ತೆ ಈ ತರ ಕಲರ್ ಶರ್ಟ್ ಎಲ್ಲ ಹಾಕಂಗಿಲ್ಲ. ಇನ್ನೊಂದು ವಿಷಯ, 25 ಕಿಲೋಮೀಟರ್ ಮೇಲೆ ಜೋರಾಗಿ ಗಾಡಿ ನೋಡ್ಸಂಗಿಲ್ಲ. ಮೆತ್ತಗೋಗೋ. ಏಯ್, ಏನೋ ಇದು ಹೇಳ್ತಾ ಇದ್ರು, ನೀನು ಹೋಗ್ತಾನೆ ಇದೆಯಲ್ಲ ಜೋರಾಗಿ. ಮೆತ್ತಗೋಗೋ. ನಿಲ್ಸೋ ಗಾಡಿನ. ನಿನ್ಗೆ ಹೇಳಿದ್ರೆ ಕೇಳ್ಸೋದಿಲ್ವೋ? ಮೆತ್ತಗೋಗಯ್ಯ, ಮುಚ್ಚಿಡ್ತಿದ್ದೀನ ನಿನ್ಗೆ. ಏನ್ ಬೇರೆ? ಏನ್ ಶವಾನ್ ಹೊತ್ಕೊಂಡು ಹೋಗ್ತಿದ್ದೀನಯ್ಯ, ಜೋರಾಗಿ ಹೋಗ್ಯ. ಏನು ಅಂದ್ರೆ ನಿಮ್ಮನ್ನ ಶವ ಅಂತ ಹೇಳ್ಬಿಟ್ಟು ಹೋದ. ಬಾಯಿ ಮುಚ್ಚೆ ಶನಿ. ಲೋ ಚಂದ್ರು, ಏನೋ ನಿನ್ ಗತಿ? ಈ ತರ ಪ್ರೈವೇಟ್ ಆಟೋ ಓಡ್ಸೋ ತರ ಆಗೋದೆ. ಇದಕ್ಕೆ ಅವತ್ತೇ ಹೇಳ್ದೆ ಬಿಸ್ನೆಸ್ ಮಾಡೋಣ ಅಂತ. ಏನ್ ಮಾಡ್ಲಿ, ಎಲ್ಲ ನನ್ನ ಹಣೆ ಬರಹ. ಓಡ 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 ಓಡಲೇ ಓಡ